ಹಾಯ್ ದರ್ಶಕರೇ, ನಾನು ನಿಮ್ಮ ಸ್ಥಳಗಳ ವಿಶ್ಲೇಷಕ. ಮನುಷ್ಯರಿಗೆ ಬೇಕಾಗಿರೋದು 3 ವಿಷಯ: ತಿರುಗ್ತಾ ಇರಬೇಕು, ತಿಂತಾ ಇರಬೇಕು, ತಿಳಿತಾ ಇರಬೇಕು. ಈ 3ಕ್ಕೂ ಮೈಸೂರಲ್ಲಿ ಮೂಲ ನಮ್ಮ ಚಾನಲಿಂದ ನಿಮಗೆ ಸಿಗುತ್ತೆ. ಈ ದೇವಾಲಯ ದರ್ಶನದಿಂದ ನಮ್ಮ ಮೊದಲನೇ ಪ್ರಯತ್ನ ಶುರುವಾಗ್ತದೆ. ಈಗ ನೋಡ್ತಾ ಇರೋದು ಲಕ್ಷ್ಮೀ ದೇವಿ ದೇವಸ್ಥಾನ. ಕಡ್ಕೊಳದ ಪಕ್ಕ ಕೂಡ್ನಳ್ಳಿ ಗ್ರಾಮದಲ್ಲಿದೆ. ನಂಜನಗೂಡಲ್ಲಿ ನಂಜುಂಡೇಶ್ವರನ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ಆನ್ ದಿ ವೇ ಸಿಗುವಂಥದ್ದೇ ಈ ಕಡ್ಕೊಳದಲ್ಲಿ ಕೂಡ್ನಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ದೇವಸ್ಥಾನ. ಮೊದಲು ಈ ಜಾಗದ ಹೆಸರು ಲಕ್ಷ್ಮೀಪುರ ಅಂತ ಇತ್ತು. ಮೂಲತಃ ಲಕ್ಷ್ಮೀದೇವಿ ಕೊಡಗಿನಲ್ಲಿ ನೆಲೆಸಿದ್ದು. ಲಕ್ಷ್ಮೀಪುರಕ್ಕೆ ಬಂದು ನೆಲೆಸಿದ ಮೇಲೆ ಎಲ್ಲ ಜಾತಿಯ ಜನಗಳು ಕೂಡಿ ಒಂದು ದೇವಿಯ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಾಗ ಬಂದಂಥ ಹೆಸರೇ ಕೂಡನಹಳ್ಳಿ. ಇಲ್ಲಿ ಪ್ರತಿಯೊಂದು ಜಾತಿ ಜನಾಂಗದವರು ಜಾತ್ರೆಯ ಒಂದೊಂದು ಕೆಲಸವನ್ನು ವಹಿಸ್ಕೊಳ್ತಾ ಇದ್ರು. ಅಂದರೆ ಕೆಲವು ಜನಾಂಗದವರು ಯಜಮಾನಿಕೆ ವಹಿಸ್ಕೊಂಡ್ರೆ, ಇನ್ನು ಕೆಲವು ಜನಾಂಗದವರು ಖರ್ಚು ವೆಚ್ಚ ತಾಳೆ ಮಾಡೋ ಕೆಲಸ ವಹಿಸ್ಕೊಳ್ತಾ ಇದ್ರು. ಇನ್ನು ಕೆಲವರು ಕಂಸಾಳೆ ಕಹಳೆ ಹೀಗೆ ಜಾತ್ರೆ ಕೆಲಸವನ್ನು ವಹಿಸ್ಕೊಂಡು ಊರಿನ ಜನಾಂಗದವರು ಎಲ್ಲ ಒಟ್ಟಿಗೆ ಕೆಲಸವನ್ನು ಮುಗಿಸ್ತಾ ಇದ್ರು. ಮಧ್ಯಾಹ್ನ 12ಕ್ಕೆ ದೇವರ ದೀಪಕ್ಕೆ ಎಣ್ಣೆ ತೆಗೆಯೋ ಕೆಲಸ ಶುರು ಆಗುತ್ತೆ. ರಾತ್ರಿ 7ವರೆಗೆ ಗಾಣಿಗರ ತಲೆ ಮೇಲೆ ಎಣ್ಣೆ ಹೊತ್ಕೊಂಡು ಅರಮನೆ ವಾದ್ಯದ ಜೊತೆ ಗುಡಿ ತಲುಪ್ತಾರೆ. ಇದಾದ ಮೇಲೆ ದೇವಸ್ಥಾನದ ಮುಂಭಾಗ ನಾಟಕ ಶುರು ಆಗುತ್ತೆ. ಬೆಳಗ್ಗೆ 3ಕ್ಕೆ ಎಣ್ಣೆ ಹೊಳೆ ಹತ್ರ ದೇವಿಯ ಕಳಶಾರಾಧನೆಗೆ ಊರವರೆಲ್ಲ ಹೊರಡ್ತಾರೆ. ತಾಯಿ ಲಕ್ಷ್ಮೀ ದೇವಿ ಹಾಗೂ ಚಿಕ್ಕಮ್ಮ ತಾಯಿ ಇಬ್ಬರು ಅಕ್ಕ ತಂಗಿಯರು ಕಳಶದಲ್ಲಿ ಆಹ್ವಾನಗೊಂಡು ಹೊಳೆಯಿಂದ ದೇವಸ್ಥಾನದ ಸನ್ನಿಧಿಗೆ ಹೊರಡ್ತಾರೆ. ಇದು ಇಲ್ಲಿನ ಪ್ರತೀತಿ. ಇಷ್ಟು ಈ ದೇವಸ್ಥಾನದ ಹಾಗೂ ಇಲ್ಲಿ ನಡೆಯುವಂಥ ಜಾತ್ರೆ ಪರಿಚಯ. ನೀವೇನಾದರೂ ನಂಜನಗೂಡಿಗೆ ದರ್ಶನಕ್ಕೆ ಅಂತ ಬಂದರೆ ಈ ದೇವಿಯ ದರ್ಶನ ಮಾಡೋದನ್ನು ಮರಿಬೇಡಿ. ನಾವು ಕೇಳಿದ ಮಟ್ಟಿಗೆ ಈ ದೇವಸ್ಥಾನಕ್ಕೆ ಬಂದ ಎಷ್ಟೋ ಭಕ್ತಾದಿಗಳ ಕಷ್ಟ ಪರಿಹಾರ ಆಗಿದೆ. ಅವ್ರು ಅಂದ್ಕೊಂಡಿದ್ದೆಲ್ಲ ಈಡೇರಿದೆ. ಹಾಗೆ ನಮ್ಮ ವೀಕ್ಷಕರು ಕೂಡ ಈ ದೇವಿಯ ದರ್ಶನ ಪಡೆದು ಅವರ ಕಷ್ಟಗಳು ಕೂಡ ಪರಿಹಾರ ಆಗಲಿ, ಅವ್ರು ಅಂದ್ಕೊಂಡಿದ್ದೆಲ್ಲ ಈಡೇರಲಿ ಅಂತ ಬಯಸ್ತಾರೆ. ಇದೇ ರೀತಿ ಮೈಸೂರಿನಲ್ಲಿರುವ ಎಲ್ಲ ದೇವಸ್ಥಾನಗಳು ಹಾಗೂ ಮೈಸೂರಿನ ಸುತ್ತಮುತ್ತಲಿನ ದೇವಸ್ಥಾನಗಳ ಪರಿಚಯ ಹಾಗೂ ಅದರ ಮೂಲ ತಿಳ್ಕೊಳ್ಳೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.